ಆಗುತ್ತೆ ಸರ್ ಇದು ಆರ್ ಅಶೋಕ್ ಅವ್ರು ಹೇಳಿದ್ರು ಸರ್ ಅವ್ರು ಟ್ರಾನ್ಸ್ಫರ್ ಆರ್ಡರ್ ಏನ್ ಮಾಡಿದಾರೆ ಬಿಫೋರ್ 1 ಇಯರ್ 7 ತಿಂಗಳಿಗೆ SPR IG ಸರ್ ಅವರು ಮೊದಲ ಆರೋಪಿ ಆಗ್ತಾರೆ ಸರ್. ನೀವು ಅವ್ರ ಬಗ್ಗೆ ಮಾತ್ರ ನಿಮ್ಮ ಅವ್ರು ಹೇಳಿದಾರೆ ಅವರ ಬಗ್ಗೆ ಕ್ರಮ ಆಗ್ಬೇಕು ಏನಾರ ಒತ್ತಾಯ ಮಾಡ್ತೀರಾ? ಇದು ನಾನು ಈ ಸಣ್ಣ ಮೀನು ಹಿಡಿಯಕ್ಕೆ ಹೋಗ್ತಾ ಇಲ್ಲ, ನೀವ್ಯಾಕೋ ಭಾಳ ಹಿಂದಕ್ಕೆ ಹೋಗ್ತಿದ್ದೀರಿ. ದೊಡ್ಡ ಮೀನನ್ನೇ ಇಳಿಸ್ಬೇಕು ಅಂತ ನಾನು ಮಾಡ್ತಾ ಇದ್ದೀನಿ. ನೋಡಿ ಇರಬೇಕು, ಸಿದ್ದರಾಮಯ್ಯ ಮುಖ್ಯಮಂತ್ರಿ, ಹೋಮ್ ಮಿನಿಸ್ಟರು ಪರಮೇಶ್ವರು, ಇವನ್ನೇ ನಾನು ಬೀಳಿಸ್ಬೇಕು ಅಂತ ಅವುಗಳಿಗೆ ನಾವು ಇದಿಟ್ರೆ ಅವ್ರನ್ನ ಎಲ್ಲಿ ತಪ್ಪಾಗಿದೆ ಅಂತ ಅವ್ರು ಕಂಡು ಹಿಡಿಬೇಕು. ನಾನು ಯಾರೋ ಪಾಪ ಕ್ಲರ್ಕ್ ಏನು ಮಾಡಿದ್ನು, ಲೆಟರ್ ಯಾರು ಟೈಪ್ ಮಾಡಿದ್ರು, ಲೆಟರ್ ಇದು ಬರೆದಿದ್ದಾರು, ಸೈನ್ ಹಾಕಿ, ಅವ್ರು ಯಾರು ನನಗೆ ಬೇಕು? ನನಗೆ ಅವರೆಲ್ಲ ಬೇಕಾಗಿರೋದು. ಸರ್ಕಾರ ನಡೆಸ್ತಾ ಇರೋರು, ನೀವು ಅನ್ಯಾಯ ಮಾಡ್ತಾ ಇರೋರು, ನೀವು ಉತ್ತರ ಕೊಡಿ ಅಂತ ಕೇಳೋದು. ಅವನು ಉತ್ತರ ಕೊಡೋ ಇವನು ಅವನಿಗೆ ತಾಕತ್ತಿದ್ರೆ ಅವನಿಗೆ ಇದು ಕೊಡ್ಲಿ. ಅವರು ಅದೇ ಹೇಳೋದು. ಹೌದು, FSL ರಿಪೋರ್ಟ್ ಬಂದಿಲ್ಲ, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಿಲ್ಲ, ಯಾವುದು ರಿಪೋರ್ಟ್ ಬಂದಿಲ್ಲ. ಅಂದ್ರೆ ಏನು ದಾರಿ ತಪ್ಪ. ನಾನು ನಿಮ್ಗೆ ಹೇಳಿದ್ನಲ್ಲ, ಶಾಸಕರನ್ನ ಪಕ್ಕದಲ್ಲಿ ಕೂತ್ಕೊಂಡು ನಾವಿದ್ದೀವಿ, ನೀವು ಧೈರ್ಯವಾಗಿರಿ ಅಂತಂತಂದ್ರೆ ಏನಾದ್ರೂ ಅರ್ಥ? ನಿಮ್ಮನ್ನ ರಕ್ಷಣೆ ಮಾಡ್ತೀವಿ ಅನ್ನೋದೇ ಅರ್ಥ. ಈ ಸರ್ಕಾರ ಅವ್ರನ್ನ ರಕ್ಷಣೆ ಮಾಡೋದಾದ್ರೆ ಇವ್ರಿಗೆ ರಕ್ಷಣೆ ಸಿಗುತ್ತಾ? ತಪ್ಪಲ್ವಾ ಇದು? ಅದಕ್ಕೆ ಅವ್ರು ಉತ್ತರ ಕೊಡ್ಬೇಕು. ಕೇಳಿ ಹೇಳ್ತೀನಿ, ಇದು ನಾನು ಈ ಸಣ್ಣ ಮೀನು ಹಿಡಿಯಕ್ಕೆ ಹೋಗ್ತಾ ಇಲ್ಲ, ನೀವ್ಯಾಕೋ ಭಾಳ ಹಿಂದಕ್ಕೆ ಹೋಗ್ತಿದ್ದೀರಿ. ದೊಡ್ಡ ಮೀನನ್ನೇ ಇಳಿಸ್ಬೇಕು ಅಂತ ನಾನು ಮಾಡ್ತಾ ಇದ್ದೀನಿ. ನೋಡಿ ಇರಬೇಕು, ಸಿದ್ದರಾಮಯ್ಯ ಮುಖ್ಯಮಂತ್ರಿ, ಹೋಮ್ ಮಿನಿಸ್ಟರು ಪರಮೇಶ್ವರು, ಇವನ್ನೇ ನಾನು ಬೀಳಿಸ್ಬೇಕು ಅಂತ ಅವುಗಳಿಗೆ ನಾವು ಇದಿಟ್ರೆ ಅವ್ರನ್ನ ಎಲ್ಲಿ ತಪ್ಪಾಗಿದೆ ಅಂತ ಅವ್ರು ಕಂಡು ಹಿಡಿಬೇಕು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.